ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ರಾಘು ಸಂಸ್ಥೆ ಗುರುದೇವಾಯ ವರ್ಣಾಶ್ರಮ ಪ್ರಚಾರ. ಹರೇ ಕೃಷ್ಣ ಎಲ್ರಿಗೂ. ಎಲ್ರಿಗೂ ಸ್ವಾಗತ. ಇವತ್ತು 7ನೇ ಅಧ್ಯಾಯದ 5ನೇ ಶ್ಲೋಕ. ನಿನ್ನೆ ಭಗವಂತನ ಅಪರಾಶಕ್ತಿ ಅಂತ ಹೇಳ್ಬೋದು, ಅಂದ್ರೆ ಭಿನ್ನವಾದಂತಹ ಶಕ್ತಿಯ ಬಗ್ಗೆ ಭಗವಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅರ್ಜುನನಿಗೆ. ಇವತ್ತು ನಮ್ಮ ಬಗ್ಗೆ, ಅಂದ್ರೆ ಪ್ರತಿಯೊಂದು ಜೀವರಾಶಿಗಳ ಬಗ್ಗೆ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ನಾವು ಅಂದ್ರೆ ಆ ಒಂದು ಭೌತಿಕ ಶಕ್ತಿಗಿಂತ ಮಿಗಿಲಾದ ಶಕ್ತಿ ಜೀವಶಕ್ತಿ. ಅದರ ಬಗ್ಗೆ ಭಗವಂತ ಕ್ಲಾರಿಫೈ ಕೊಡ್ತಾರೆ ಇಲ್ಲಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಮಿತಸ್ತ್ವನ್ಯಾಂ. ಅಪರೇಯಂ, ಅಪರ ಇಯಂ. ಅಪರ ಅಂತ ಹೇಳಿದ್ರೆ ಕೆಳಮಟ್ಟದ್ದು. ಕೆಳಮಟ್ಟದ್ದು ಯಾವುದು? ಕೆಳಮಟ್ಟದ್ದು ಯಾವುದು? ಭೌತಿಕ ಪ್ರಕೃತಿ. ಕೆಳಮಟ್ಟದ್ದು ಭೌತಿಕ ಪ್ರಕೃತಿ. ಇದಕ್ಕಿಂತ ಮೇಲೆ ಯಾವುದೋ ಒಂದು ಇದೆ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಅಪರೇಯಂ ಇತಸ್ತು ಅನ್ಯಾಂ. ಅನ್ಯಾಂ ಇನ್ನೊಂದಿದೆ. ಯಾವುದು? ಪ್ರಕೃತಿ. ಅದು ಕೂಡ ಪ್ರಕೃತಿಯೇ. ನಾವೆಲ್ಲ ಪುರುಷ ಅಲ್ಲ, ನಾವೆಲ್ಲರೂ ಹೆಣ್ಣಾಗ್ಲಿ ಗಂಡಾಗ್ಲಿ ನಾವೆಲ್ಲ ಪ್ರಕೃತಿ. ಟು ಬಿ ಎಂಜಾಯ್ಡ್. ನಾವು ಎಂಜಾಯ್ ಮಾಡ್ಲಿಕ್ಕಿಲ್ಲ, ನಮ್ಮನ್ನ ಭಗವಂತ ಎಂಜಾಯ್ ಮಾಡ್ಬೇಕು, ನಾವು ಭಗವಂತನನ್ನ ಸೇವೆ ಮಾಡ್ಬೇಕು. ಪ್ರಕೃತಿ ವಿದ್ಧಿ ಮೇ ಪರಾಂ. ಯಾವ್ದದು? ನನ್ನ ಪರಾಶಕ್ತಿ. ಅದು ಪರಾಶಕ್ತಿ ಅಂತ ಹೇಳಿದ್ರೆ ಏನು? ನನ್ನ ಗುಣ ಇರುವಂತಹ ಶಕ್ತಿ ನನ್ನಿಂದ ಸಪರೇಟ್ ಆದ್ದು. ಯಾಕೆಂತ ಹೇಳಿದ್ರೆ ಅದಕ್ಕೆ ನನ್ನಿಂದ ಸಪರೇಟ್ ಆಗ್ಬೇಕು ಅಂತ ಹೇಳುವ ಆಗ್ರಹ ಇದ್ದ ಕಾರಣ. ಆಗ್ರಹ ಇಲ್ಲದವರು ಅನಾದಿ ಕಾಲದಿಂದ ಭಗವಂತನ ಜೊತೆ ಇದ್ದಾರೆ. ಈ ರೀತಿ ಆಗ್ರಹ ಇಲ್ಲದವರು ಅನಾದಿ ಕಾಲದಿಂದ ಭಗವಂತನ ಜೊತೆ ಇದ್ದಾರೆ. ಅವರು ಮುಕ್ತ ಜೀವಿಗಳು, ಸದಾ ಮುಕ್ತ ಜೀವಿಗಳು. ಜೀವಭೂತಾಂ ಮಹಾಬಾಹೋ. ಯಾರದು? ಸಪರೇಟ್ ಆದ ಪ್ರಕೃತಿಯನ್ನ ಎಂಜಾಯ್ ಮಾಡಬೇಕು, ಪ್ರಕೃತಿಯನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳುವ ಶಕ್ತಿ ಮನಸ್ಸಿರುವಂತವ್ರು ಯಾರು? ಜೀವಭೂತ. ಮಹಾಭಾವ ಅಂದ್ರೆ ಅರ್ಜುನನೇ. ಯಾರು? ಯಯೇದಂ ಧಾರ್ಯತೆ ಜಗತ್ತು. ಅವರಿದ್ದ ಕಾರಣ ಈ ಜಗತ್ತು ನಡೀತಾ ಇದೆ ನನ್ನ ಮುಖಾಂತರ ಅಂತ ಹೇಳಿ. ಭಗವಂತನೇ ಕೊಡುದು ಶಕ್ತಿ, ಆದರೆ ಭಗವಂತನ ಶಕ್ತಿಯಿಂದ ನಡೀತಾ ಇರೋದು. ಆದ್ರೆ ಅವರಿಲ್ಲದೆ ಆಗುದಿಲ್ಲ. ಯಾರಿಲ್ಲದೆ ಆಗುದಿಲ್ಲ? ಜೀವ ಮತ್ತು ಪ್ರಕೃತಿ ಸಂಯೋಗ ಆಗ್ಲೇಬೇಕು. ಅಲ್ಲಿ ಏನೋ ಮುಂದುವರಿಬೇಕಿದ್ರೆ. ಆದ್ರೆ ಭಗವಂತ ಇಲ್ಲದ್ರೆ ಸಾಧ್ಯವೇ ಇಲ್ಲ. ನಿನ್ನೆಯ ಮೂಲ ಕಾರಣ ಭಗವಂತನೇ. ನಿನ್ನೆಯ ಡಿಸ್ಕಷನ್ ಇದೆಯಲ್ಲ, ಆ ಮಾವಿನ ಹಣ್ಣಿನ ಡಿಸ್ಕಷನ್ ಯಾರಿಗಾದ್ರೂ ನೆನಪಿದ್ಯಾ? ಮಾವಿನ ಹಣ್ಣು ಇಲ್ಲ, ಮರ್ತೋಯ್ತಾ? ಈಗ ಮಾವಿನ ಸೀಸನ್ ಅಲ್ವಾ, ಮಾವಿನ ಹಣ್ಣು. ರವಿಕಲಾ ಮಾತಾಜಿ ನೆನಪಿದ್ಯಾ? ಮಾವಿನ ಹಣ್ಣು ಅದರ ಗೊರಟು ಮತ್ತು ಸಿಪ್ಪೆ, ಅದರ ಒಳಗಿದ್ದ ರಸ, ಅದು ಪರಮ ಕೃಷ್ಣ ಅಂತ ಹೇಳ್ತಾರೆ. ಕರೆಕ್ಟ್. ಬರೀ ಇಮ್ಯಾಜಿನ್ ಮಾಡಿ, ಮರದಲ್ಲಿ ಬರೀ ಗೊರಟು ಮತ್ತು ಸಿಪ್ಪೆ ಇರುವ ಮಾವಿನ ಕಾಯಿ ಬರ್ತಾ ಇದೆ ಅಂತ ಹೇಳಿ, ಅದರ ರಸವೇ ಇಲ್ಲ. ಯಾರಿಗಾದ್ರೂ ಪ್ರಯೋಜನ ಉಂಟಾ? ಪ್ರಯೋಜನ ಉಂಟು, ಆದ್ರೆ ನಮ್ಮ ದೇಹ ಭರಣೆಗೆ ಪ್ರಯೋಜನ ಇಲ್ಲ. ಈಗ ಉದಾಹರಣೆಗೆ ಅಂತದಕ್ಕೆ ಮರ ಸಿಗ್ತದೆ, ಕಟ್ಟಿಗೆ ಸಿಗ್ತದೆ, ಎಲ್ಲ ಕರೆಕ್ಟ್. ಆದ್ರೆ ನಮ್ಮ ದೇಹ ಎಲ್ಲ ವಸ್ತುಗಳು ಅದೇ ತರ ಆದ್ರೆ, ಅಕ್ಕಿ ಎಲ್ಲವೂ ಆ ತರ ಟೊಳ್ಳಾದ್ರೆ ಏನು? ನಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಭಗವಂತನು ಸೃಷ್ಟಿಯಲ್ಲಿ ಒಳಗೆ ಬಂದಿಲ್ಲ ಅಂದ್ರೆ ಇದೆಲ್ಲ ಟೊಳ್ಳು, ಎಲ್ಲವೂ ಟೊಳ್ಳು ಇದರ ಒಳಗೆ. ಆ ಟೊಳ್ಳು ಇರಬಾರದು ಅಂತ ಹೇಳಿದ್ರೆ ಭಗವಂತ ಬರಬೇಕು. ಹೇಗೆ ಬಂದ ಭಗವಂತ? ಕಾರಣೋದಕಶಾಹಿಯಾಗಿ, ಗರ್ಭೋದಕಶಾಹಿಯಾಗಿ, ಕ್ಷೀರೋದಕಶಾಹಿಯಾಗಿ ಭಗವಂತ ಎಲ್ಲ ಕಡೆ ವ್ಯಾಪ್ತಿಯಾದ. ಈ ನಿಟ್ಟಿನಲ್ಲಿ ಭಗವಂತ ಎಲ್ಲವನ್ನ ಕಾರ್ಯಪ್ರವೃತ್ತಿಗೊಳಿಸಿದ. ಆದ್ರೆ ಆ ಕಾರ್ಯಪ್ರವೃತ್ತಿ ಈಗ ಗೊಳಿಸಿದ ಮೇಲೆ ಏನೋ ಅಗತ್ಯ ಇದೆಲ್ಲ. ಅದಕ್ಕೋಸ್ಕರ ಅವರ ಸಪರೇಟೆಡ್ ಎನರ್ಜಿ, 2 ಎನರ್ಜಿ. ಅದರಲ್ಲಿ ಮುಖ್ಯವಾದ ಎನರ್ಜಿ ಯಾವುದು ಅಂದ್ರೆ ಜೀವ ಎನರ್ಜಿ, ಜೀವಶಕ್ತಿ. ಆ ಶಕ್ತಿಯನ್ನ ಇಲ್ಲಿ ಡಿಸ್ಕಷನ್ ಮಾಡ್ತಿರುವಂತದ್ದು. ಅಪರ ಕೆಳಮಟ್ಟದ, ಇಯಂ ಈ, ಇತಃ ಇದನ್ನು ಉಳಿದು, ತು ಆದರೆ, ಅನ್ಯಾಂ ಇನ್ನೊಂದು, ಪ್ರಕೃತಿಂ ಶಕ್ತಿಯನ್ನು, ವಿದ್ಧಿ ತಿಳಿದುಕೊಳ್ಳಲು ಪ್ರಯತ್ನಿಸು. ಅಂದ್ರೆ ಹಿಂದೆ ಹೇಳಿದ ಪ್ರಕೃತಿಯ ವಿರುದ್ಧವಾಗಿ ಅಥವಾ ಅದರಿಂದ ಹೊರತಾಗಿ ಇನ್ನೊಂದು ಶಕ್ತಿ ಇದೆ, ಅದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸು. ಮೇ ನನ್ನ, ಪರಾಂ ಶ್ರೇಷ್ಠವಾದ,
ಜೀವಭೂತಾಂ ಜೀವಿಗಳನ್ನು ಒಳಗೊಂಡ ಮಹಾಬಾಹುವೇ ಯಯಾ ಯಾವುದರಿಂದ ಇದಂ ಈ ಧಾರ್ಯತೆ ಬಳಸಲ್ಪಟ್ಟಿದೆ ಅಥವಾ ಸ್ವಪ್ರಯೋಜನಕ್ಕಾಗಿ ಉಪಯೋಗಿಸಲ್ಪಟ್ಟಿದೆ. ಭಗವಂತನ ಶಕ್ತಿಯಾದ ಮಾಯೆಯನ್ನ, ಪ್ರಕೃತಿಯನ್ನ ಜೀವ ತನ್ನ ಒಳಿತಿಗೋಸ್ಕರ, ತನ್ನ ಜೀವಕ್ಕೋಸ್ಕರ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ. ಈಗ ನೋಡಿ, ಎಲ್ಲರೂ ಕೂಡ ಪ್ರಕೃತಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ. ಎಲ್ಲರೂ ಇದು ನನ್ನದು, ಇದು ನನ್ನದು, ಇದು ಈ ಚೌಕಟ್ಟು ನನ್ನದು, ಇಷ್ಟು ನನ್ನದು, ಇದು ನನ್ನದು, ಇದು ನನ್ನದು ಅಂತ ಹೇಳುದೇ ನಾವು ಎಲ್ಲರೂ ಕೂಡ. ಏನೇ ಆಗಿರ್ಲಿ ನಾವು, ಇದು ನನ್ನ ಪೆನ್ನು, ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ಮನೆ, ಇದು ನನ್ನ ದೇಶ, ನನ್ನದು 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 ಅಂತ ಏನಂದ್ರೆ ಅರ್ಥ ಅದು ನನ್ನದಲ್ಲದನ್ನ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿ. ಅದಕ್ಕೋಸ್ಕರವೇ ನಾವು ಇಲ್ಲಿ ಬಂದದ್ದು. ಅದನ್ನೇ ಚೇಂಜ್ ಮಾಡುವುದೇ ಭಕ್ತಿ. ನನ್ನದಲ್ಲ, ಇದೆಲ್ಲ ಭಗವಂತದ್ದು, ಇದು ಭಗವಂತನ ಸೇವೆಗೆ ಅಂತ ಶುರು ಮಾಡುವುದೇ ಭಕ್ತಿ. ಆ ಭಕ್ತಿಯಿಂದ ಮಾತ್ರ ನಾವು ನಮ್ಮ ಒರಿಜಿನಲ್ ಕಾನ್ಶಿಯಸ್ನೆಸ್ ಅಥವಾ ನಮ್ಮ ನಿಜವಾದ ಭಗವಂತನ ಸೇವೆ ಹೇಗಿರ್ಬೇಕು ಆ ಸೇವೆಗೆ ಬರ್ಲಿಕ್ಕೆ ಸಾಧ್ಯ. ಇದು ನಂದು 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 ಅಂತ ಹೇಳಿ ಭಗವಂತನ ಸೇವೆ ಮಾಡ್ತಾ ಇದ್ರೆ ಅದಷ್ಟೇನು ಸಮ್ಮತ ಅಲ್ಲ. ಯಾವುದು ನಂದಲ್ಲ, ಇದೆಲ್ಲ ಭಗವಂತಂದು ಅಂತ ಹೇಳಿ ಸೇವೆ ಮಾಡಬೇಕು. ಅದು ಆಕ್ಚುಲಿ ಸತ್ಯ ಕೂಡ. ನಮಗೆ ತುಂಬಾ ಜನ್ಮಾಂತರದಿಂದ ಅಟ್ಯಾಚ್ಮೆಂಟ್ ಇರುವ ಕಾರಣ ನಮಗೆ ಅದನ್ನು ಬಿಡ್ಲಿಕ್ಕೆ ಆಗ್ತಿಲ್ಲ. ಅನುವಾದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ಅಂದ್ರೆ ಏನು ಅರ್ಥ ಆಯ್ತು ನಿಮಗೆ? ಇವಲ್ಲದೆ ಅಂದ್ರೆ ಪ್ರಕೃತಿ ಅಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಸಂಪನ್ಮೂಲಗಳಿಂದ ಜೀವಿಗಳಾದ್ದಲ್ಲ, ಸಂಪನ್ಮೂಲಗಳನ್ನ ಈ ಜೀವಿಗಳು ಉಪಯೋಗಿಸ್ತಿದೆ ಅಂತ ಅರ್ಥ ಇದರದ್ದು. ಇನ್ನು ಹಾಗೆ ಕನ್ಫ್ಯೂಷನ್ ಮಾಡಬಹುದು ಜೀವ ಭೌತಿಕ ವಸ್ತುಗಳಿಂದ ಜೀವ ಬರುತ್ತದೆ ಅಂತ. ಇಲ್ಲ, ಜೀವ ಯಾವತ್ತೂ ಇದೆ, ಅದು ಭೌತಿಕ ವಸ್ತುಗಳ ಜೊತೆ ಸೇರ್ತದೆ, ಅದಕ್ಕೆ ಕರ್ಮಕ್ಕನುಗುಣವಾಗಿ ಅಂತ ಹೇಳಿ ಭಾವಾರ್ಥ. ಜೀವಿಗಳು ಒಂದು ಶಿಲ ಪ್ರಭುಪಾದರೆ ಒಂದು ಪುಸ್ತಕ ಬರೆದಿದ್ದಾರೆ, ಲೈಫ್ ಕಮ್ಸ್ ಆಫ್ಟರ್ ಲೈಫ್ ಅಂತ ಹೇಳಿ. ಕೇಳಿದ್ದೀರಾ ಯಾರಾದ್ರೂ? ಅದರ ಕನ್ನಡಕ್ಕೆ ಏನು, ಜೀವದ ಮೂಲವೇ ಜೀವ, ಹಾಗೇನೋ ಇರಬಹುದು. ಲೈಫ್ ಕಮ್ಸ್ ಆಫ್ಟರ್ ಲೈಫ್. ಲೈಫ್ ಕೆನಾಟ್ ಕಮ್ ಫ್ರಮ್ ಇನರ್ಟ್ ಮ್ಯಾಟರ್. ಜಡ ಪ್ರಕೃತಿಯಿಂದ ಜೀವ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಯಾವತ್ತೂ ಇದೆ, ಅದೇ ಬರುವಂಥದ್ದು, ಅದಕ್ಕೆ ಕರ್ಮಕ್ಕೆ ಅನುಗುಣವಾಗಿ. ಜೀವಿಗಳು ಪರಮ ಪ್ರಭುವಿನ ಶ್ರೇಷ್ಠ ಪ್ರಕೃತಿಗೆ ಅಥವಾ ಶಕ್ತಿಗೆ ಸೇರಿದವರು. ಆದ ಕಾರಣ ಅದಕ್ಕೆ ಏನ್ ಹೇಳ್ತಾರೆ ಸಂಸ್ಕೃತದಲ್ಲಿ? ಶ್ರೇಷ್ಠಕ್ಕೆ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ? ಇಲ್ಲಿದೆ ನೋಡಿ, ಶ್ರೇಷ್ಠಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪರಾಮ್ ಅಂತ ಹೇಳ್ತಾರೆ. ಅದರ ಒಪೋಸಿಟ್ ಶ್ರೇಷ್ಠವಲ್ಲದಕ್ಕೆ ಅಪರ ಅಂತ ಹೇಳ್ತಾರೆ. ಅದ ಕಾರಣ ಕನ್ಫ್ಯೂಷನ್ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಅಪರಾ ಪ್ರಕೃತಿ, ಇಲ್ಲಿ ಹೇಳ್ತಾ ಇರುವಂತದ್ದು ಪರಾ ಪ್ರಕೃತಿ. ಪರದ ಒಪೋಸಿಟ್ ಅಪರ. ಎಲ್ಲಿ ಆ ಸೇರಿಸ್ತೇವೆ ಅದು ನೆಗೇಷನ್ ಆಯ್ತು. ಸೇರಿದವರು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿಶಕ್ತಿ ಮತ್ತು ಅಹಂಕಾರ, ಈ 8 ಅಂಶಗಳಲ್ಲಿ ಪ್ರಕಟವಾಗುವ ಜಡವಸ್ತುವೇ ಕೆಳಮಟ್ಟದ ಶಕ್ತಿ. ಸ್ಥೂಲ ಮತ್ತು ಸೂಕ್ಷ್ಮ. ಸ್ಥೂಲ ಅಂದ್ರೆ ಭೂಮಿ ಇತ್ಯಾದಿ, ಮತ್ತು ಸೂಕ್ಷ್ಮ ಮನಸ್ಸು ಇತ್ಯಾದಿ. ಯಾವುದು ಸ್ಥೂಲ? ಸ್ಥೂಲ ಯಾವುದೆಲ್ಲ ಇತ್ಯಾದಿ ಅಂತ ಹೇಳೋದನ್ನ ಕಂಪ್ಲೀಟ್ ಮಾಡಿ ಯಾರಾದ್ರು. ಸ್ಥೂಲ ಶರೀರ ಯಾವುದು? ಸೂಕ್ಷ್ಮ ಶರೀರ ಯಾವುದು? ಇದೆರಡು ಶರೀರ ನಾವಲ್ಲ, ಆತ್ಮ ಅಲ್ಲ. ಇದೆರಡು ಕೂಡ ನಮ್ಮ ಕವಚಗಳು, ಅಂಗಿಗಳು. ನಮ್ಮ 2 ಅಂಗಿ, ಒಂದು ಸೂಕ್ಷ್ಮ ಅಂಗಿ, ಒಂದು ಸ್ಥೂಲ ಅಂಗಿ. ಒಂದು ಒಳಗೆ ಹಾಕಿದ ಬನ್ನಿಯನ್ನು, ಮತ್ತೊಂದು ಹೊರಗೆ ಹಾಕಿದ ಶರ್ಟ್. ಒಳಗೆ ಹಾಕಿದ ಬನ್ನಿಯನ್ನು ಯಾವುದು, ಹೊರಗೆ ಹಾಕಿದ ಶರ್ಟ್ ಯಾವುದು ಅಂತ ಯಾರಾದ್ರೂ ಹೇಳ್ತೀರಾ? ಹೊರಗೆ. ಹರೇ ಕೃಷ್ಣ ಪ್ರಭು. ಮತ್ತೆ ಹರೇ ಕೃಷ್ಣ. ಭೂಮಿ, ಆಕಾಶ ಅದು ಉಂಟಲ್ಲ, 5. ಭೂಮಿ, ರಾಪು, ನಲ, ವಾಯು. ಸಂಪೂರ್ಣ ಮಾಡಿ. ಇದು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಅದು ಹೊರ ಕವಚ. ಒಳ ಕವಚ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಧನ್ಯವಾದ. ಅಹಂಕಾರ ಯಾವ ರೀತಿಯ ಅಹಂಕಾರ? ಅದು ಅಹಂಕಾರ ಅಂದ್ರೆ ಇದು ಮಿಥ್ಯಾ ಅಹಂಕಾರ ಪ್ರಭುಜಿ, ಮಿಥ್ಯಾ ಅಹಂಕಾರ. ಧನ್ಯವಾದ. ಇದು 2 ನಮ್ಮ ಹೊರ ಕವಚಗಳು, ನಾವಲ್ಲ ಇದು.
ಆದ ಕಾರಣ ಈ ಹೊರ ಕವಚ ನಾವಲ್ಲದ್ದೇನು? ನಾವಲ್ಲದ್ದೇನು? ಅಪರ. ಅಪರ ಅಂದ್ರೆ ಏನು? ಅಪರ ಅಂದ್ರೆ ಐಹಿಕ ಪ್ರಕೃತಿ, ಭೌತಿಕ ಪ್ರಕೃತಿ. ಐಹಿಕ ಪ್ರಕೃತಿಯ ಈ ಎರಡು ರೂಪಗಳು ಕೆಳಮಟ್ಟದ ಶಕ್ತಿಯ ಎರಡು ಉತ್ಪನ್ನಗಳು. ಯಾವುದು? ಈ ಎರಡು, ಸ್ಥೂಲ ಮತ್ತು ಸೂಕ್ಷ್ಮ, ಇದೆರಡರಲ್ಲಿ ನಾವು ಸುಖ ಪಡ್ಲಿಕ್ಕೆ ಪ್ರಯತ್ನ ಪಡುವುದು ಎರಡು ಕೂಡ ಐಹಿಕ ಪ್ರಕೃತಿಯ ಉತ್ಪನ್ನಗಳು. ಆತ್ಮದ ಉತ್ಪನ್ನ ಅಲ್ಲ, ಐಹಿಕ ಪ್ರಕೃತಿಯ ಉತ್ಪನ್ನಗಳು. ಅದರ ಜೊತೆ ಯಾಕೆ ಕನೆಕ್ಷನ್ ಆಯಿತು? ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಆ ಕರ್ಮಕ್ಕೆ ಅನುಗುಣವಾಗಿ. ಆದ ಕಾರಣ ಆ ಕರ್ಮವನ್ನ ಬದಲಾವಣೆ ಮಾಡುವ ಪ್ರೊಸೆಸ್ಸೇ ನಾವು ಮಾಡ್ತಿರುವಂತ ಪ್ರೊಸೆಸ್. ಯಾವುದು? ಹರೇ ಕೃಷ್ಣ ಮಹಾಮಂತ್ರ ಮಾಡಿ ಇದ್ದ ಕರ್ಮವನ್ನೆಲ್ಲ ತೊಳೆದು ಅಲ್ಲಿ ನಿಜವಾದ ಕರ್ಮವನ್ನ ಶುರು ಮಾಡುದು. ಯಾವುದು ನಿಜವಾದ ಕರ್ಮ? ನಿಜವಾದ ಸಂಸ್ಕಾರ ಅಲ್ಲಿ ಬೀಳ್ಬೇಕು. ಎಲ್ಲಿ ಬೀಳ್ಬೇಕು? ಮನಃ ಬುದ್ಧಿ ಅಹಂಕಾರದಲ್ಲಿ. ಈ ಸ್ಥೂಲ ಇಂದ್ರಿಯವನ್ನು ಉಪಯೋಗಿಸಿ, ಮನಃ ಬುದ್ಧಿ ಅಹಂಕಾರವನ್ನು ಉಪಯೋಗಿಸಿ ಮಾಡುವ ಚಟುವಟಿಕೆ ಯಾವ ಸಂಸ್ಕಾರ ಕೊಡುತ್ತದೆ? ಭಕ್ತಿ ಸಂಸ್ಕಾರ ಕೊಟ್ರೆ, ಭಕ್ತಿ ಸಂಸ್ಕಾರ ಕೊಡ್ಲಿಕ್ಕೋಸ್ಕರ ನಾವಿದೆಲ್ಲ ಮಾಡ್ತಾ ಇರೋದು. ಆದ ಕಾರಣ ಮನ ಬುದ್ಧಿ ಅಹಂಕಾರ ಎಲ್ಲ ಸಂಪೂರ್ಣವಾಗಿ ಭಕ್ತಿ ಸಂಸ್ಕಾರ ಬೆಳೆಸಿದ್ರೆ ಏನಾಗ್ತದೆ? ಏನಾಗ್ತದೆ? ಅಂತ ಕಾಲೇ ಚ ಮಾಮೇವ ಸ್ಮರನ್ ಉಕ್ತ್ವಾ ಕಲೇವರಂ. ಏನಾಗ್ತದೆ? ಕೊನೆಯ ಉಸಿರು ತಗೊಳ್ಳುವಾಗ ಯಾವ ಥಾಟ್ ಬರ್ತದೆ ನಮಗೆ, ಯಾವ ಚಿಂತನೆ ಬರ್ತದೆ, ಅಲ್ಲಿ ತುಂಬಿದ ಚಿಂತನೆಯೇ ಬರುದಲ್ವಾ? ಅಲ್ಲಿ ತುಂಬಿರುವ ಚಿಂತನೆಯೇ ಬರುದು. ಆದ ಕಾರಣ ನಮಗೆ ಶ್ಯೂರ್ ಇರ್ತದೆ ಅದೇ ಬರ್ತದೆ ಅಂತ ಹೇಳಿ. ಬರ್ಲಿಲ್ಲ ಅಂದ್ರೆ ಏನಾಗ್ತದೆ? ಬರ್ಲಿಲ್ಲ ಅಂದ್ರೆ ಏನಾಗ್ತದೆ? ಈಗ ಮತ್ತೆ ಜನ್ಮ ತಗೋಬೇಕಾಗುತ್ತೆ. ಇಲ್ಲ, ಸಾಯುವ ಟೈಮಲ್ಲಿ ತುಂಬಾ ವರ್ಷಗಳ ಕಾಲ ಭಗವಂತನ ಭಕ್ತಿ ಮಾಡಿದವನಿಗೆ ಭಗವಂತನ ನೆನಪು ಬರ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಪ್ರಶ್ನೆ. ಭಗವಂತನ ನೆನಪು ನಮಗೆ ಮಾಡಿಸ್ತಾನಂತ ಹೇಳ್ತಾರೆ. ಹರಿವೋ, ಅಂತಹ ಸೇವೆ ಮಾಡಿದವನಿಗೆ ಅಕಸ್ಮಾತ್ತಾಗಿ ನೆನಪು ಬರ್ಲಿಲ್ಲ ಅಂದ್ರೆ ಭಗವಂತನೇ ಬಂದು ನೆನಪು ಮಾಡ್ತಾನೆ. ಯದಿ ವಾತಾದಿ ದೋಷೇನ ಯೋ ಮದ್ಭಕ್ತ ಮಾಂ ನಚ ಸ್ಮರೇತ್ ಅಹಂ ಸ್ಮರಾಮಿ ಮದ್ಭಕ್ತ ನಯಾಮಿ ಪರಮಾಂ ಗತಿ. ನಾನೇ ಬಂದು ಅಂತಹ ಭಕ್ತನನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಭಗವಂತ ಹೇಳ್ತಾರೆ ಪುರಾಣದಲ್ಲಿ. ಆದ ಕಾರಣ ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ನಾವು ಅಕಸ್ಮಾತ್ ಭಗವಂತನ ನೆನಪಾಗ್ಲಿಕ್ಕಿಲ್ಲ ಅದೆಲ್ಲ ಇಲ್ಲ. ನಾವು ಸೇವೆ ಮಾಡಿದ್ರೆ ನೆನಪಾಗ್ತದೆ, ಅದು ಶ್ಯೂರ್. ಆಗ್ಲಿಲ್ಲ ಅಂದ್ರೆ ಭಗವಂತನೇ ಬಂದು ಕರ್ಕೊಂಡು ಹೋಗ್ತಾರೆ, ಅದು ಶ್ಯೂರ್. ಇದಕ್ಕೆ ಶ್ರದ್ಧೆ ಅಂತ ಹೇಳುವಂಥದ್ದು. ಆ ಶ್ರದ್ಧೆ ಇಟ್ಟುಕೊಂಡು ಮಾಡಿದ್ರೆ ಬದಲಾವಣೆ ಖಂಡಿತ ನಮ್ಮ ಜೀವನದಲ್ಲಿ. ಈ ಕೆಳಮಟ್ಟದ ಶಕ್ತಿಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವ ಜೀವಿಗಳು ಪರಮ ಪ್ರಭುವಿನ ಶ್ರೇಷ್ಠ ಶಕ್ತಿ. ನಾವೇನೇನೋ ಉದ್ದೇಶಕ್ಕೆ ಉಪಯೋಗಿಸ್ತೇವೆ ಕೆಳಮಟ್ಟದ ಶಕ್ತಿಯನ್ನ, ಪ್ರಕೃತಿಯನ್ನ? ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಉಪಯೋಗಿಸ್ತೇವೆ ಅಲ್ವಾ? ಅದನ್ನೇ ಭಗವಂತನ ಇಂದ್ರಿಯಕ್ಕೆ ಸುಖಕ್ಕೆ ಉಪಯೋಗಿಸಿದ್ರೆ ಅದರಿಂದ ಎಸ್ಕೇಪ್ ಆಗ್ತೇವೆ. ಅದಕ್ಕೋಸ್ಕರ ನಾವು ಮಾಡಿದ ಆಹಾರವನ್ನ ಭಗವಂತನಿಗೆ ನಿಯೋಜಿಸುವಂಥದ್ದು, ಭಗವಂತನಿಗೆ ಅರ್ಪಿಸುವಂಥದ್ದು. ಅದಕ್ಕೇನ್ ಹೇಳ್ತಾರೆ? ಶ್ಲೋಕ ಯಾರಿಗಾದ್ರೂ ನೆನಪಿದ್ಯಾ? ಅಲ್ಲ, ಭಗವದ್ಗೀತೆಯ ಶ್ಲೋಕ ಯಾರಿಗಾದ್ರೂ ನೆನಪಿದ್ಯಾ? ಈಗಾಗಲೇ ಮುಗಿಸಿದೀವಿ, ಅದನ್ನ ಡಿಸ್ಕಷನ್ ಮಾಡಿದ್ದೀವಿ. ಭೋಕ್ತಾರಂ ಯಜ್ಞ ತಪಸಾ ಸರ್ವಲೋಕಮಹೇಶ್ವರಂ. ಅದಲ್ಲ ಮತ್ತೆ, ಈ ಆಹಾರವನ್ನ ಆಫರ್ ಮಾಡದೆ ತಿಂದ್ರೆ ಕರ್ಮವನ್ನೇ ತಿಂತಾನೆ ಅವ ಅಂತ ಹೇಳುವಂತ ಶ್ಲೋಕ. ಪಾಪವನ್ನೇ ತಿನ್ನು. ಯಜ್ಞಾತ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ನೆಕ್ಸ್ಟ್, ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಂ ಸಮಾಚಾರ. ಮುಂದೆ ಹೋಗೋಣ. ಈ ಕೆಳಮಟ್ಟದ ಶಕ್ತಿಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವ ಜೀವಿಗಳು ಪರಮಪ್ರಭುವಿನ ಶ್ರೇಷ್ಠ ಶಕ್ತಿ. ಇಡೀ ಐಹಿಕ ಪ್ರಪಂಚವು ಕೆಲಸ ಮಾಡುವುದು ಈ ಶಕ್ತಿಯಿಂದಲೇ. ಯಾವ ಶಕ್ತಿಯಿಂದ? ಯಾವ ಶಕ್ತಿಯಿಂದ? ಶ್ರೇಷ್ಠ ಶಕ್ತಿ, ಪರ ಅಥವಾ ಜೀವ. ಎಸ್, ಥ್ಯಾಂಕ್ ಯು. ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗಿ ಭಗವಂತನಿಂದ ಅಂತ ಹೇಳಲಿಕ್ಕಿಲ್ಲ. ಇಲ್ಲಿ ಭಗವಂತ ಮಾಡಿಕೊಟ್ಟಿದ್ದಾರೆ, ಆದ್ರೆ ಅದು ಕಾರ್ಯಪ್ರವೃತ್ತಿ ಆಗ್ಬೇಕಿದ್ರೆ ಜೀವಶಕ್ತಿ ಬೇಕು ಅಂತ ಹೇಳ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಅದಕ್ಕೋಸ್ಕರವೇ ಈ ಸೃಷ್ಟಿ ಆದ್ದು. ಇಲ್ಲಾಂದ್ರೆ ಅಗತ್ಯವೇ ಇಲ್ಲಲ್ಲ. ಅಗತ್ಯ ಇಲ್ಲದಕ್ಕೆ ಬಂದು ಭಗವಂತ ಯಾಕೆ ನಿಲ್ಬೇಕು ಅಲ್ವಾ? ಅದಕ್ಕೋಸ್ಕರ ಭಗವಂತ ಹನುಮಂತ ಉಪದೃಷ್ಟ ಅಷ್ಟೇ, ವಿಟ್ನೆಸ್ ಅಷ್ಟೇ ಭಗವಂತ. ಆದ್ರೆ ಭಕ್ತರಿಗಲ್ಲ,
ಇಲ್ಲಿ ಭಕ್ತರಾದ ಮೇಲೆ ಅದು ಭಕ್ತರಿಗೆ ಈ ಲೋಕ ಕೂಡ ವೈಕುಂಠ ಲೋಕ ಆಗ್ತದೆ ಅಂತ ನಮಗೆಲ್ಲ ಗೊತ್ತು. ಸೊ ಭಕ್ತರಿಗಲ್ಲ, ಇದು ನಾವು ಡಿಸ್ಕಷನ್ ಮಾಡ್ತಾ ಇರೋದು ಸಾಮಾನ್ಯ ಎಲ್ಲ ಜೀವಿಗಳದ್ದು, ಮುಕ್ತ ಜೀವಿಗಳದ್ದಲ್ಲ. ಶ್ರೀಲ ಪ್ರಭುಪಾದರಂತಹ ಮುಕ್ತ ಜೀವಿಗಳ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ, ಸಾಮಾನ್ಯರು ನಾವು. ವಿಶ್ವದ ಅಭಿವ್ಯಕ್ತಿಯನ್ನು ಶ್ರೇಷ್ಠ ಶಕ್ತಿಯಾದ ಜೀವಿಯು ಚಾಲನೆಗೊಳಿಸದಿದ್ದರೆ ಅದಕ್ಕೆ ಕೆಲಸ ಮಾಡುವ ಶಕ್ತಿಯೇ ಇಲ್ಲ. ಯಾವಾಗಲೂ ಶಕ್ತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಲ್ಲವರು ಶಕ್ತಿಶಾಲಿಗಳು. ಆದುದರಿಂದ ಜೀವಿಗಳನ್ನು ಯಾವಾಗಲೂ ಭಗವಂತನೇ ನಿಯಂತ್ರಿಸುತ್ತಾನೆ. ಇಲ್ಲಿ ಜೀವಿಗಳನ್ನು ಕಳಿಸಿದ್ರು ಕೂಡ ನಾವು ಇಚ್ಛೆ ಪಟ್ಟದನ್ನ ಗ್ರಾಂಟ್ ಮಾಡೋದು ಯಾರು? ಈಗ ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತೇವೆ. ನಾವು ಮಾಡಿದ್ದೇವ? ಈಗ ಊಟ ಮಾಡ್ತಾ ಇದ್ದೇನೆ ನಾನು, ಅಡಿಗೆ. ಈಗ ನಮ್ಮ ಮನೆಯಲ್ಲಿ ಇವತ್ತು ನಾನು ಊಟ ಮಾಡ್ತಿದ್ದೇನೆ, ಅಡಿಗೆ ಮಾಡಿದ್ಯಾರು? ನಾನಾ? ಅಲ್ಲ, ಯಾರೋ ಒಬ್ರು. ಅಂದ್ರೆ ನಾನು ಡಿಪೆಂಡೆಂಟ್, ಅವರು ಯಾರಲ್ಲಿ ಡಿಪೆಂಡೆಂಟು? ಅದೇ ರೀತಿ ನಾವು ಡಿಪೆಂಡೆನ್ಸಿ ಯಾವ ಹತ್ರ ಇದೆ ಅಂತ ಸೂಕ್ಷ್ಮ ಮಾಡಿ ಗಮನಿಸಿದ್ರೆ ಡಿಪೆಂಡೆನ್ಸ್ ಭಗವಂತನಲ್ಲಿ. ಫಸ್ಟಿಗೆ ನಾವು ಅನ್ಕೊಳ್ತೇವೆ ಪ್ರಕೃತಿಯಲ್ಲಿಂದ ಬಂತು ಭಗವಂತನಿಂದ. ಅಂದ್ರೆ ಸಂಪೂರ್ಣವಾಗಿ ನಾವೆಲ್ಲರೂ ಕೃಷ್ಣನಲ್ಲಿ ಡಿಪೆಂಡೆಂಟ್. ಆದ ಕಾರಣ ಕೃಷ್ಣನೇ ನಿಯಂತ್ರಿಸುವಂಥದ್ದು. ಆದ ಕಾರಣ ಕೃಷ್ಣನೇ ಶಕ್ತಿಶಾಲಿ, ನಾವಲ್ಲ ಶಕ್ತಿಶಾಲಿ. ಕೃಷ್ಣನೇ ಕಂಟ್ರೋಲರ್. ಅವ ಇಲ್ಲಿ ನಮಗೆ ಸ್ಯಾಂಕ್ಷನ್, ಏನ್ ಹೇಳ್ತಾರೆ, ಲೋನ್ ಬೇಕು ಅಂತ ಹೇಳಿ ಹೋಗ್ತೇವಲ್ಲ ನಾವು, ಲೋನ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಒಬ್ಬ ಇರ್ತಾನಲ್ಲ ಮ್ಯಾನೇಜರ್, ಅವನಿಲ್ಲದೆ ಲೋನ್ ಸಿಗ್ತದ ನಮಗೆ, ಆ ಸೈನ್ ಇಲ್ಲದೆ ಸಿಗುದಿಲ್ಲ. ಅದೇ ತರ ಪರಮಾತ್ಮ ರೂಪಿಯಾದ ಭಗವಂತ ಸ್ಯಾಂಕ್ಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಏನೋ ಒಳ್ಳೇದು ಕೆಟ್ಟದ್ದು ಮಾಡ್ತೇವೆ, ಅದಕ್ಕೆಲ್ಲ ಸ್ಯಾಂಕ್ಷನ್ ಭಗವಂತ. ಕೃಷ್ಣ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಈ ಎಂಜಾಯ್ಮೆಂಟ್ ಬೇಕಲ್ಲ, ನನ್ನ ಜೀವರಾಶಿಗಳು, ನನ್ನ ಮಕ್ಕಳಿಗೆ ಎಂಜಾಯ್ಮೆಂಟ್ ಬೇಕು ಅಂತ ಅನ್ನಿಸ್ತಾ ಇದೆ. ಏನ್ ಮಾಡುದು? ಹೋಗ್ಲಿ, ಎಂಜಾಯ್ ಮಾಡ್ಲಿ ಅಂತ ಹೇಳಿ. ಎಂಜಾಯ್ ಅಂದ್ರೆ ಏನು? ಇಲ್ಲಿ ಮಾಡುದೆಲ್ಲ ಸುಖವ ದುಃಖವ ಎಲ್ಲವೂ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಮಾಡಿದ್ದು ನಾವು. ಅದು ಪ್ರಾಬ್ಲಮ್. ಆ ಪ್ರಾಬ್ಲಮ್ ಸೊಲ್ಯೂಷನ್. ಅನೀಶಯ ಮುಹ್ಯತಿ ಅನ್ನಿಮೀಶಂ. ಆ ಒಂದು ಮರದ ಉದಾಹರಣೆ ನಿಮ್ಗೆ ಗೊತ್ತಲ್ಲ. ಒಂದು ಮರದಲ್ಲಿ ಎರಡು ಹಕ್ಕಿಗಳಿವೆ. ಒಂದು ಹಕ್ಕಿ ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ಹಕ್ಕಿ ಸುಮ್ಮನೆ ನೋಡ್ತಾ ಇದೆ. ಒಂದು ಹಕ್ಕಿ ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ಹಕ್ಕಿ ಸುಮ್ಮನೆ ನೋಡ್ತಾ ಇದೆ. ಆ ಸುಮ್ಮನೆ ನೋಡುವ ಹಕ್ಕಿ ಏನು? ಹನುಮಂತ ಉಪದೃಷ್ಟ, ಜಸ್ಟ್ ಸ್ಯಾಂಕ್ಷನ್ ಮಾಡೋದು, ಆಯ್ತು ತಿನ್ನಪ್ಪ ಅಂತ. ಆದರೆ ಯಾವಾಗ ಈ ಒಂದು ತಿನ್ನುವಂತಹ ಹಕ್ಕಿ, ಅಯ್ಯೋ ನಾನು ಇಲ್ಲಿ ಕಷ್ಟಪಟ್ಟು ತಿಂತಾ ಇದ್ದೇನಲ್ಲ ಅಂತ ಹೇಳಿ ಯಾವಾಗ ಈ ಹಕ್ಕಿ ಆ ಹಕ್ಕಿಯ ಕಡೆ ತನ್ನ ಮುಖವನ್ನು ತಿರುಗಿಸ್ತದೆ, ಹಾಗೇನ್ ಹೇಳ್ತಾರೆ, ವೀತ ಶೋಕ, ಅಲ್ಲಿರುವ ಶೋಕಗಳೆಲ್ಲ ಹೋಗ್ತದೆ. ಏನ್ ಶೋಕ ಹೋಗ್ತದೆ? ಭಗವಂತನ ಸಾನ್ನಿಧ್ಯವನ್ನ ಅರಿತುಕೊಂಡು ಭಗವಂತನ ಕಡೆಗೆ, ಪರಮಾತ್ಮನ ಕಡೆಗೆ ಯಾವಾಗ ಈ ಆತ್ಮ ತಿರುಗ್ತದೆ, ಅಲ್ಲಿಂದ ಶುರುವಾಯಿತು ಭಕ್ತಿಯ ಜೀವನ. ಅಲ್ಲಿಯ ತನಕ ಮಾಡುವುದೆಲ್ಲ ನಮ್ಮ ಇಂದ್ರಿಯ ತೃಪ್ತಿ. ಮುಂಡಕೋಪನಿಷತ್ತಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನ. ಆದುದರಿಂದ ಜೀವಿಗಳನ್ನು ಯಾವಾಗಲೂ ಭಗವಂತನೇ ನಿಯಂತ್ರಿಸುತ್ತಾನೆ. ಜೀವಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ, ಸಪರೇಟ್ ಅಸ್ತಿತ್ವ ಇಲ್ಲ ಜೀವಕ್ಕೆ. ಬುದ್ಧಿವಂತರಲ್ಲ, ಬುದ್ಧಿಹೀನರು ಯೋಚಿಸುವಂತೆ ಅದಕ್ಕೆ ಎಂದೂ ಸಮಾನ ಶಕ್ತಿ ಇರುವುದಿಲ್ಲ. ಬುದ್ಧಿಹೀನರು ಏನು ಯೋಚಿಸ್ತಾರೆ? ಜೀವಶಕ್ತಿಯು ಭಗವಂತನ ಶಕ್ತಿಯು ಸಮಾನ ಅಂತ ಹೇಳಿ. ಬುದ್ಧಿಜೀವಿಗಳಿಗೆ ಏನು ಗೊತ್ತು? ಪ್ರತಿಯೊಂದು ಕೂಡ ಇಂಡಿವಿಜುವಲ್. ಯಾವಾಗಿಂದ ಇಂಡಿವಿಜುವಲ್? ಸನಾತನ. ಪ್ರತಿಯೊಬ್ಬರು ವ್ಯಕ್ತಿ ಇಂಡಿವಿಜುವಲ್. ಆದ ಕಾರಣ ಅದು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೇ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವಗಳು ಕೂಡ ನಾವೆಲ್ಲರೂ ಇಂಡಿವಿಜುವಲ್. ಅದೇ ರೀತಿಯಲ್ಲಿ ಭಗವಂತ ಕೂಡ ಇಂಡಿವಿಜುವಲ್. ಇದ್ರ ಬಗ್ಗೆ ನಾವು 2ನೇ ಅಧ್ಯಾಯದಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಆದ ಕಾರಣ ಒಂದಾಗುವ ಕಾನ್ಸೆಪ್ಟೇ ಇಲ್ಲ ಅಲ್ಲಿ. ಅದು ಈಗಾಗಲೇ ಧಿಕ್ಕಾರ ಆಗಿದೆ ಅದಕ್ಕೆ. ಆದ ಕಾರಣ ಇದು ಆತರ ನಾನು ಲೀನ ಆಗ್ತೇನೆ ಅಂತ ಹೇಳಿದ್ರೆ ಬುದ್ಧಿಹೀನರು. ಲೀನದ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೇವೆ. ಅದು ಏನು? ಲೀನ ಅಂದ್ರೆ ಏನು? ಬ್ರಹ್ಮ ಐಕ್ಯ ಅಂದ್ರೆ ಏನು? ನಿನ್ನೆ ಚರ್ಚೆ ಮಾಡಿದ್ದು ಯಾರಿಗಾದ್ರು ನೆನಪಿದ್ಯಾ? ಸೂಸೈಡ್ ಅಂತ ನೆನಪಾಯ್ತಾ? ಸುಸೈಡ್ ನೆನಪಾಯ್ತಾ? ಸುಸೈಡ್, ಸ್ಪಿರಿಚುವಲ್ ಸುಸೈಡ್, ಮಟೀರಿಯಲ್ ಸುಸೈಡ್ ಒಟ್ಟಿಗೆ ನಾವು ರಿಲೇಶನ್ಶಿಪ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೆವು. ಮಟೀರಿಯಲ್ ಸುಸೈಡ್ ಅಂದ್ರೆ ಏನು? ಆತ್ಮ ಅಂದ್ರೆ ಏನು ಅಂತ ಹೇಳಿ, ಅದಕ್ಕೆ ಸಿಕ್ಕಿದ ಜೀವಮಾನವನ್ನ ಕಂಪ್ಲೀಟ್ ಮಾಡದೆ ಸತ್ತ ಅಂತ ಹೇಳಿ ಅರ್ಥ ಅಲ್ವಾ? ಕರೆಕ್ಟ್, ಸಿಂಪಲ್ ಅದು. ಅದೇ ರೀತಿಯಲ್ಲಿ ನಮ್ಮ ಜೀವಕ್ಕೆ ಏನು ಬೇಕು? ಭಗವತ್ ಪ್ರೇಮ, ಭಗವತ್ ಪ್ರಾಪ್ತಿ.
ಅದು ಸಿಗದೆ ಯಾವುದೋ ಒಂದು ಕಡೆ ಸಿಕ್ಕಾಕೊಂಡಾದ್ರೆ ಆತ್ಮಹತ್ಯೆ ಅಂತ ಅರ್ಥ. ಅದು ಏನೇ ಆಗಿರ್ಲಿ. ಇಲ್ಲಿ ಏನಾಗ್ತದೆ, ಬ್ರಹ್ಮ ಐಕ್ಯ ಆದ್ರೆ ಏನಾಯ್ತು, ಅಲ್ಲಿ ಭಗವಂತನ ಪ್ರೀತಿ ಇಲ್ಲ, ಭಗವಂತನ ಸೇವೆ ಇಲ್ಲ, ಅಲ್ಲಿ ಹೋಗಿ ಏನು ಪ್ರಯೋಜನ? ಆನಂದ ಅಂತ ಹೇಳುದು ಸಿಗುದೇ ಇಲ್ಲ. ಸತ್ ಚಿತ್ತ ಅಷ್ಟೇ ಇರಬಹುದೇನೋ, ಆನಂದ ಅಂತ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ. ಆದ ಕಾರಣ ಯಾವತ್ತೂ ಅಲ್ಲಿ ಅಯ್ಯೋ ಅಂತ ಹೇಳುವಂತ ಸ್ಥಿತಿ, ಅಂತ ಅಯ್ಯೋ ಅಂತ ಹೇಳುವಂತ ಸ್ಥಿತಿಗೆ ನಾವು ಹೋಗ್ಬಾರ್ದು. ಅದಕ್ಕೋಸ್ಕರ ಭಗವಂತನ ಸೇವೆಯಲ್ಲೇ ತೊಡಗ್ಬೇಕು. ಸೇವೆ ತೊಡಗಿದವನಿಗೆ ಏನ್ ಮಾಡ್ತದೆ, ಭಗವಂತ ಬಂದು ಕರ್ಕೊಂಡು ಹೋಗ್ತಾನೆ. ಸೇವೆ ಬೇಡ, ನಾನು ನಿನ್ನ ಹತ್ರ ಐಕ್ಯ ಆಗ್ತೇನೆ ಅಂತ ನಮ್ಮದೇ ಮೆಂಟಲ್ ಸ್ಪೆಕ್ಯುಲೇಷನ್ ಮಾಡಿದ್ರೆ ಏನಾಗ್ತದೆ, ಅಲ್ಲಿಗೆ ಹೋಗ್ತೇನೆ ಕೊನೆಗೆ ನಾನು. ಅಂತ ಸ್ಥಿತಿ ಯಾರಿಗೂ ಬರಬಾರ್ದು. ಪುನಃ ಮಾನವ ಜನ್ಮ ಸಿಗ್ಲಿಕ್ಕೂ ಕಷ್ಟ ಆಗ್ತದೆ. ಅಲ್ಲಿ ಜೀವಿಗಳಿಗೂ ಭಗವಂತನಿಗೂ ಇರುವ ವ್ಯತ್ಯಾಸವನ್ನು ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ 87ನೇ ಶ್ಲೋಕ, 87ನೇ ಅಧ್ಯಾಯ 30ನೇ ಶ್ಲೋಕ ಹೀಗೆ ವರ್ಣಿಸಿದೆ. ಅಪರಿಮಿತ ಧ್ರುವಾಸ್ತನುಭೃತೋ ಯದಿ ಸರ್ವಗತಾಃ ತರ್ಹಿನ ಶಾಸ್ಯತೇತಿ ನಿಯಮೋ ಧ್ರುವನೇತ ರಥಾ ಅಜನಿಚ ಯನ್ಮಯಂ ತದ್ ಅವಿಮುಚ್ಯ ನಿಯಂತೃ ಭವೇತ್ ಸಮಂ ಅನುಜಾನತಾಂ ಯದ್ ಅಮತಂ ಮತ ದುಷ್ಟತಯ. ಓ ನಿತ್ಯ ಪರಮ ಪ್ರಭುವೆ, ದೇಹಸ್ಥ ಜೀವಿಗಳು ನಿನ್ನಂತೆ ನಿತ್ಯರೂ ಸರ್ವಾಂತರ್ಯಾಮಿಗಳೂ ಆಗಿದ್ದಲ್ಲಿ ಅವರು ನಿನ್ನ ಹತೋಟಿಯಲ್ಲಿ ಇರುತ್ತಿರಲಿಲ್ಲ. ನಿನ್ನಂತೆ ನಿತ್ಯರು, ನಿನ್ನಂತ ಸರ್ವ ಅಂತರ್ಯಾಮಿಗಳು. ಅವರು ನಿತ್ಯರೇ, ಆದರೆ ನಿನ್ನಂತೆ ಅಂತ ಹೇಳಿದ್ದಾರೆ, ಅದು ಇಂಪಾರ್ಟೆಂಟ್. ಆದರೆ ಜೀವಿಗಳನ್ನು ನಿನ್ನ ಸೂಕ್ಷ್ಮ ಶಕ್ತಿಗಳೆಂದು ಪರಿಗಣಿಸಿದರೆ ಅವರು ಕೂಡಲೇ ನಿನ್ನ ಪರಮ ಅಧಿಕಾರಕ್ಕೆ ಒಳಗಾಗುತ್ತಾರೆ. ಉದಾಹರಣೆಗೆ ಅರ್ಥ ಆಯ್ತಲ್ಲ, ನಾವೇ ದೇವರು ಅಂತ ಆದ್ರೆ, ನಾವೇ ಪರಮೋತ್ತಮ ಪರಮ ಪುರುಷ ಅಂತ ಆದ್ರೆ ಇಲ್ಲಿ ಬಂದು ಯಾಕೆ ಸಿಕ್ಕಾಕೊಳ್ಬೇಕಾಗಿತ್ತು? ಪ್ರಕೃತಿಗೆ ಯಾಕೆ ಬರ್ಬೇಕಂದ್ರೆ ಪ್ರಕೃತಿಯ ಸೃಷ್ಟಿ ಮಾಡಿದ್ದೇ ಪರಮೋತ್ತಮ ಪರಮ ಪುರುಷ. ನಾವೇ ಪರಮೋತ್ತಮ ಪರಮ ಪುರುಷ ಆದ್ರೆ ನಾವ್ ಇಲ್ಲಿ ಯಾಕೆ ಬಂದು ಸಿಕ್ಕಾಕೊಳ್ಬೇಕಿತ್ತು? ಭೂಮಿಯಲ್ಲಿ ಯಾಕೆ ಇರ್ಬೇಕಿತ್ತು? ಸುಖ ದುಃಖ ಯಾಕೆ ಅನುಭವಿಸ್ಬೇಕಿತ್ತು? ಕರ್ಮ ಯಾಕೆ ಬೇಕಿತ್ತು? ಆದ ಕಾರಣ ನಾವು ಭಗವಂತನ ಅಂಗ ಆದ ಕಾರಣ ಬಿದ್ದಿದ್ದೇವೆ ವಿನಃ ಭಗವಂತ ಆದ್ರೆ ಬೀಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಜೀವಿಗಳನ್ನು ನಿನ್ನ ಸೂಕ್ಷ್ಮ ಶಕ್ತಿಗಳಿಂದ ಯಾಕೆ ಬಿತ್ತು? ಇದಕ್ಕೊಂದು ಉದಾಹರಣೆ ಶ್ರೀಲ ಪ್ರಭುಪಾದರು ಕೊಡ್ತಾರೆ. ಯಾರಿಗಾದ್ರೂ ನೆನಪಿದ್ಯಾ? ಬೆಂಕಿಯ ಉದಾಹರಣೆ ಕೊಡ್ತಾರೆ ಇದನ್ನ ಅರ್ಥ ಮಾಡ್ಲಿಕ್ಕೆ. ಬೆಂಕಿಯ ಕಿಡಿ ಪ್ರಭು. ಈಗ ಬೆಂಕಿಯ ಕಿಡಿ ಹೊರಗೆ ಬಂದ್ರೆ, ಬೆಂಕಿ ಚಿಕ್ಕ ಕಿಡಿ ರಟ್ಟಿತ್ತು ಅಂತ ಇಟ್ಕೊಳ್ಳುವ ಹೊರಗಡೆ, ಅದೆಷ್ಟೊತ್ತಿರ್ತದೆ? ಬೆಂಕಿ ಉರಿತದೆ ಅದನ್ನ ಗದ ಗದ ಅಂತ ಹೇಳಿ. ಅದಕ್ಕೆ ಏನಾದ್ರೂ ಹಾಕಿದ್ರೆ ಉರಿಯಕ್ಕೂ ಸಾಕು. ಆದ್ರೆ ಚಿಕ್ಕ ಕಿಡಿಯಿಂದ ಏನು ಉರಿಯುವುದಿಲ್ಲ. ಭಾರಿ ಅಪರೂಪ ಆತರ ಎಲ್ಲಾದ್ರೂ ಆದ್ರೆ, ಪೆಟ್ರೋಲ್ಗೆ ಬಿದ್ರೆ ಏನಾದ್ರೂ ಆದಿತ್ತಷ್ಟೇ. ಆದ್ರೆ ಉದಾಹರಣೆ ಆ ರೀತಿಯಲ್ಲೆಲ್ಲ ತಗೊಳ್ಬೇಡ. ಕಿಡಿ ಬಂದದ್ದು ಸ್ವಲ್ಪ ಹೊತ್ತಲ್ಲಿ ನಂದುತ್ತದೆ. ಆದ ಕಾರಣ ಈ ಜೀವರಾಶಿಗಳು ಕೂಡ ಕಿಡಿ ಆದ ಕಾರಣ ಕೆಳಗೆ ಬೀಳುವಂತ ಎಲ್ಲ ಲಕ್ಷಣಗಳು ಅವಕ್ಕೆ. ಆದುದರಿಂದ ನಿಜವಾದ ಮುಕ್ತಿಯನ್ನು ಪಡೆಯಲು ಜೀವಿಗಳು ನಿನ್ನ ನಿಯಂತ್ರಣಕ್ಕೆ ಶರಣಾಗುವುದು ಅಗತ್ಯ. ಆದುದರಿಂದ ನಿಜವಾದ ಮುಕ್ತಿಯನ್ನು ಪಡೆಯಲು ಜೀವಿಗಳು ನಿನ್ನ ಭಗವಂತನ ನಿಯಂತ್ರಣಕ್ಕೆ ಶರಣಾಗುವುದು ಅಗತ್ಯ. ಭಗವಂತ ನನ್ನ ರಾಜ, ಭಗವಂತ ನನ್ನ ಅಪ್ಪ, ಭಗವಂತ ನನ್ನ ಅಮ್ಮ, ಭಗವಂತ ನನ್ನ ಪ್ರಿಯಕರ, ಈ ರೀತಿ ಪ್ರಿಯತಮೆ ಏನೇ ಆಗಿರ್ಲಿ, ಈ ರೀತಿಯಲ್ಲಿ ನಾವು ಹೈಯೆಸ್ಟ್ ಭಗವಂತನೇ ಅಂತ ತಿಳ್ಕೊಂಡು ಅವನು ಹೇಳಿದ ಹಾಗೆ ಕುಣಿಯುವುದು. ಆದ್ರೆ ಮಾತ್ರ ಮುಕ್ತಿ, ಇಲ್ಲ ಇದ್ರೆ ಮುಕ್ತಿ ಇಲ್ಲ. ಆ ಶರಣಾಗತಿಯು ಅವರಿಗೆ ಸುಖವನ್ನು ತರುತ್ತದೆ ಜೀವಕ್ಕೆ. ಆ ಸಹಜ ಸ್ಥಿತಿಯಲ್ಲಿ ಮಾತ್ರ ಅವರು ನಿಯಂತ್ರಕರಾಗುವುದು ಸಾಧ್ಯ. ಆದುದರಿಂದ ಮಿತವಾದ ಜ್ಞಾನ ಪಡೆದು ದೇವರು ಮತ್ತು ಜೀವಿಗಳು ಎಲ್ಲ ರೀತಿಗಳಲ್ಲಿಯೂ ಸರಿಸಮಾನರು ಎನ್ನುವ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ವಾಸ್ತವವಾಗಿ ತಪ್ಪಾದ ಮತ್ತು ಕಲುಷಿತವಾದ ಅಭಿಪ್ರಾಯವನ್ನು ಅನುಸರಿಸುತ್ತಾರೆ. ಆಗ ಅದು ಅಗತ್ಯ ಇತ್ತು ಅಲ್ಲಿಯ ತನಕ ಮಾತ್ರ, ಈಗ ಅಗತ್ಯ ಇಲ್ಲ, ಆದ ಕಾರಣ ಮುಂದೆ ಹೋಗ್ಬೇಕು. ಅರ್ಥ ಆಗ್ತದೆ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಯ ತನಕ ಬೇಕಿತ್ತು ಅಲ್ಲಿಯ ತನಕ ಬೇಕಿತ್ತು, ಆ ಸಮಯ ಸಂದರ್ಭಕ್ಕೆ ಅದು ಅಗತ್ಯ ಇತ್ತು. ಈಗ ಅಗತ್ಯ ಇಲ್ಲ, ಯಾಕೆಂತ ಹೇಳಿದ್ರೆ ಶಾಸ್ತ್ರ ಹಾಗೆ. ಈಗಲೂ ನನಗೆ ಅದೇ ಅಂತ ಹೇಳಿದ್ರೆ ಏನು ಮಾಡೋದು? ಈಗಲೂ ನಾನು ಅದೇ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಪ್ರೀತಿ ಸಿಗುದು ಕಷ್ಟ ಆಗ್ತದೆ. ಅದು ಇಲ್ಲ ಅಂತ ಹೇಳುವುದಲ್ಲ, ಆ ನ್ಯಾಯ, ಆ ಅದ್ವೈತ ಸಿದ್ಧಾಂತ ಇರ್ಲಿಲ್ಲ ಅಂತ ಅಲ್ಲ, ಅದು ತಪ್ಪು ಅಂತ ಅಲ್ಲ ವಿಚಾರ ಇಲ್ಲಿ. ಆದ್ರೆ ಅದು ಎಷ್ಟು ಬೇಕು ಅಲ್ಲಿವರೆಗೆ ಬೇಕಿತ್ತು, ಈಗ ಅದು ಅಗತ್ಯ ಇಲ್ಲ. ಇರುವಂತಹ ಚಡ್ಡಿಯನ್ನು ನಾನು ಈಗ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಚಡ್ಡಿ ಅಂದ್ರೆ ಶರ್ಟ್, ಡ್ರೆಸ್ ಎಲ್ಲ ಹಾಕ್ತೇವಲ್ಲ ನಾವು, ಅಂಗಿ ಚಡ್ಡಿ ಎಲ್ಲ ಹಾಕ್ತೇವೆ ನಾವು ಶಾಲೆಗೆ ಹೋಗುವಾಗ, ಅದನ್ನ ಈಗ ಹಾಕ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅದೇ ರೀತಿಯಲ್ಲಿ ನಾವು ಈ ಚಿಂತನೆ ತುಂಬಾ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ,
ಸ್ವಲ್ಪ ಓಪನ್ ಮೈಂಡೆಡ್ ಇಂದ ನಾನು ಅದು ನಾನಿದು ನಾನು ಅದು ನಾನಿದು ಅಂತ ಥಿಂಕ್ ಮಾಡದೆ ಸ್ವಲ್ಪ ಹೊರಗೆ ಬಂದು ಗಮನಿಸಿದ್ರೆ ನಮಗೆ ಇದು ಕ್ಲಿಯರ್ ಆಗಿ ಇರ್ತದೆ. ನಾನು ಈ ಕುಟುಂಬದಲ್ಲಿ ಹುಟ್ಟಿದೆ, ನಾನು ಈ ಕುಲದಲ್ಲಿ ಹುಟ್ಟಿದೆ, ನಾನು ಹೀಗೆ ಹಾಗೆ ಅಂತ ಹೇಳುವುದರಿಂದ ಹೊರಗೆ ಬರ್ಲಿಲ್ಲ ಅಂದ್ರೆ ಕೃಷ್ಣ ಪ್ರಜ್ಞೆ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿನ್ನೆ ಒಬ್ಬರಿಗೆ ಚರ್ಚೆ ಆಯ್ತು ಭಕ್ತರ ಹತ್ರ, ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ನಾನು ಮಜ್ಜಿಗೆ ಮೊಸರು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದೆ ಅಂತ. ಕೃಷ್ಣ ಅನ್ಕೊಂಡೆ ನಾನು. ಮಜ್ಜಿಗೆ ಮೊಸರು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ನಾನು ಕೃಷ್ಣನ ಕುಟುಂಬದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿದ್ರೆ ಉತ್ತಮ. ಯಾಕೆಂದ್ರೆ ಕೃಷ್ಣ ಯಾವತ್ತು ಮಜ್ಜಿಗೆ ಮೊಸರು ಬಿಟ್ಟವನಲ್ಲ, ಉದಾಹರಣೆ ಅಷ್ಟೇ. ಆದ್ರೆ ನಾವೆಲ್ಲಿ ಹೋಗ್ತೇವೆ, ನಾನು ಅವರಿಗೆ ಹೇಳ್ತಾ ಇಲ್ಲ, ನಾನು ಕೂಡ ನಾವೇನ್ ಮಾಡ್ತೇವೆ, ಇಮಿಡಿಯೇಟ್ ನನ್ನ ಹುಟ್ಟು ಎಲ್ಲಿಂದ ಬಂತು, ಆ ಭಾರತೀಯರು ಇವರು ಅದು ಇದು ಅಂತ ಹೇಳಿ ಬರ್ತದೆ ನಮ್ಮ ಮನಸ್ಸಲ್ಲಿ. ಫಸ್ಟ್ ಬರುದೇ ಅದು. ಈ ಅಟ್ಯಾಚ್ಮೆಂಟ್ ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ನಮಗೆ ಪ್ರಾಬ್ಲಮೇ ಅಲ್ಲಿವರೆಗೆ. ಪರಮ ಪ್ರಭುವಾದ ಕೃಷ್ಣನೊಬ್ಬನೇ ನಿಯಂತ್ರಿಸುವವನು, ಎಲ್ಲ ಜೀವಾತ್ಮರು ಅವನ ಆಜ್ಞಾಬದ್ಧರು. ಎಲ್ಲ ಬೇಕಾ ಬೇಡವಾ, ಒಪ್ಪುತ್ತೇವಾ ಇಲ್ವಾ, ಕಣಗೆ ಕೃಷ್ಣನೇ ಕಂಟ್ರೋಲ್ ಮಾಡೋದು. ಈ ಜೀವಾತ್ಮರು ಅವನ ಶ್ರೇಷ್ಠ ಶಕ್ತಿ, ಏಕೆಂದರೆ ಅವರ ಅಸ್ತಿತ್ವದ ಗುಣವು ಪರಮ ಪ್ರಭುವಿನ ಗುಣವೇ. ಆದರೆ ಶಕ್ತಿಯ ಪ್ರಮಾಣದಲ್ಲಿ ಅವರು ಎಂದೂ ಭಗವಂತನಿಗೆ ಸಮರಲ್ಲ. ಸ್ಥೂಲವೂ ಸೂಕ್ಷ್ಮವೂ ಆದ ಕೆಳಮಟ್ಟದ ಶಕ್ತಿಯನ್ನು, ಅಂದರೆ ಜಡವಸ್ತುವನ್ನು ಬಳಸಿಕೊಳ್ಳುವಾಗ ಶ್ರೇಷ್ಠ ಶಕ್ತಿಯು, ಅಂದರೆ ಜೀವ ಆತ್ಮವು ತನ್ನ ನಿಜವಾದ ಆಧ್ಯಾತ್ಮಿಕ ಮನಸ್ಸನ್ನು ಬುದ್ಧಿಯನ್ನು ಮರೆತು ಬಿಡುತ್ತದೆ. ಏನು ರಿಸ್ಕ್ ಇದೆ ನೋಡಿ ಇಲ್ಲಿ, ಎಷ್ಟು ದೊಡ್ಡ ರಿಸ್ಕ್ ಇದೆ. ನಾವು ಒಡವೆ, ಚಿನ್ನ, ಮನೆ, ಆಸ್ತಿ, ಅದು ಇದು ಎಲ್ಲ ಅಟ್ಯಾಚ್ಮೆಂಟ್ ಇಟ್ಟುಕೊಂಡ್ರೆ ಏನು, ಅಷ್ಟೇ ಪ್ರೊಪೋರ್ಷನೇಟ್ ಆಗಿ ನಾವು ಭಗವಂತನಿಂದ ದೂರ ಆಗಿದ್ದೇವೆ ಅಂತ ಅರ್ಥ ಇದರದ್ದು. ನಾವೆಷ್ಟು ಭೌತಿಕ ವಸ್ತುವನ್ನ ಅಕ್ಯುಮುಲೇಟ್ ಮಾಡಿ ಅದರೊಟ್ಟಿಗೆ ಅಟ್ಯಾಚ್ಮೆಂಟ್ ಡೆವಲಪ್ ಮಾಡ್ತೇವೆ. ನಾನು ಹೇಳ್ತಾ ಇರೋದು ಸಾಮಾನ್ಯ ವ್ಯಕ್ತಿಗಳು, ಭಕ್ತರಲ್ಲ. ಭಕ್ತರು ಅದನ್ನ ಭಗವಂತನ ಸೇವೆಗೆ ಉಪಯೋಗಿಸ್ಲಿಕ್ಕೆ ಗೊತ್ತು. ಆದ್ರೆ ನಾನು ಭಕ್ತ ಅಲ್ಲ, ನನಗೆ ಗೊತ್ತಿಲ್ಲ. ಆದ ಕಾರಣ ನಾನು ಜಾಸ್ತಿ ಅಕ್ಯುಮುಲೇಟ್ ಮಾಡಿದ ಹಾಗೆ ನನ್ನ ಇಂದ್ರಿಯ ತೃಪ್ತಿಗೆ ನಾನು ಪ್ರಯತ್ನ ಪಡ್ತೇನೆ. ನನ್ನ ಇಂದ್ರಿಯ ತೃಪ್ತಿಗೆ ಪ್ರಯತ್ನ ಪಡುವಾಗ ಬೇರೆ ಯಾರಾದ್ರೂ ಅದನ್ನ ಹೇಳಿದ್ರೆ ನನಗೆ ಭಯ ಆಗ್ತದೆ. ಯಾಕೆ ಹೆದರಿಕೆ? ಮನೆ ಬೀಗ ಹಾಕಿ ಮಲಗೋದು ಅದು ಇದೆಲ್ಲ ಯಾಕೆಂದ್ರೆ ಭಯ, ನನ್ನಿಂದೇನಾದ್ರು ತಗೊಂಡು ಹೋಗ್ತಾರೆ ಅಂತೇಳಿ. ನಾವೆಲ್ಲ ಹೆಚ್ಚಿನವರು ಈ ರೀತಿಯ ಸಂಕಷ್ಟದಲ್ಲಿ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಈ ಕೆಳ ಮಟ್ಟದಲ್ಲಿರುವ ಶಕ್ತಿಯನ್ನ ಬಳಸಿಕೊಳ್ಳಿಕ್ಕೆ ಪ್ರಯತ್ನ ಜಾಸ್ತಿ, ಇನ್ನು ಬೇಕು ಅಂತ ಹೇಳಿ. ಆಗ ಏನಾಗ್ತದೆ, ನಿಜವಾದ ಆಧ್ಯಾತ್ಮಿಕತೆ ನಮ್ಮ ಕಾನ್ಶಿಯಸ್ನೆಸ್ ಇಂದ ಹೊರಟೋಗತ್ತೆ. ಯಾಕಂದ್ರೆ ಭೌತಿಕತೆ ತುಂಬೋಗತ್ತೆ. ಇದು ನಾವು ಚಿಂತನೆ ಮಾಡಿ ಆಗಿದೆ ಈಗಾಗಲೇ. ಕಾನ್ಶಿಯಸ್ನೆಸ್ ಅಲ್ಲಿ ಭೌತಿಕತೆ ತುಂಬಿ ಹೋದ್ರೆ ಏನಾಗ್ತದೆ, ಪುನಃ ಅದೇ ಅಟ್ಯಾಚ್ಮೆಂಟ್ ಬೆಳವಣಿಗೆ. ಈ ಮರೆವಿಗೆ ಕಾರಣ ಜೀವಾತ್ಮದ ಮೇಲೆ ಜಡವಸ್ತುವಿನ ಪ್ರಭಾವ. ಈಗ ಏನಾಗ್ತಾ ಇದೆ ಅಂದ್ರೆ, ಜೀವಾತ್ಮ ಜಡವಸ್ತುವನ್ನು ಉಪಯೋಗಿಸುವಾಗ ಜಡವಸ್ತು ಜೀವಾತ್ಮದ ಮೇಲೆ ಪ್ರಭಾವ ಬೀರ್ತದೆ. ಇದು ಯಾರಿಗಾದ್ರೂ ಅರ್ಥ ಆಗಿದೆಯಾ? ಈ ರೀತಿಯ ಸಂದರ್ಭ ನಮಗೆ ಬಂದಿದ? ಈ ರೀತಿಯ ಸಂದರ್ಭ ನಮ್ಮ ಜೀವನದಲ್ಲಿ ಉಂಟಾ? ಈಗ ಇಲ್ಲ. ಜಡವಸ್ತುವನ್ನ ನಾವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ, ಜಡವಸ್ತು ನಮ್ಮನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದೆ ಸರ್. ಯಾವುದು ಒಂದು ಉದಾಹರಣೆ? ಜಡವಸ್ತು, ಕಾರ್, ಮೊಬೈಲ್ ಮೊಬೈಲ್. ಫಸ್ಟ್ ಕಾರಿಗಿಂತ ಜಾಸ್ತಿ ನೀವು ಹೇಳಿದ ಹಾಗೆ ಮೊಬೈಲ್. ಯಾರೇ ಆಗಿರ್ಲಿ, ಚಿಕ್ಕವ ದೊಡ್ಡವ ಯಾರೇ ಆಗಿರ್ಲಿ, ಎಲ್ಲರಿಗೂ ಇದರ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳಿದ್ರು ಭಾರಿ ಬಲು ಅಪರೂಪ. ಅಂತ ವ್ಯಕ್ತಿ ಬಲು ಅಪರೂಪ. ಮೊಬೈಲ್ ಅಡಿಕ್ಷನ್ ಅಂತ ಹೇಳ್ತೇವಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಆ ಜಡ ವಸ್ತುವನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದೆವು. ಅದೇ ರೀತಿಯಲ್ಲಿ ಈಗ ನೋಡುವ ನಾವು ಒಂದು ಉದಾಹರಣೆ. ನಾವೆಲ್ಲ ಸಿಟಿಯಲ್ಲಿ ಇದ್ದೇವೆ, ಸಿಟಿಯಲ್ಲಿ ಮಿಕ್ಸಿ ಉಪಯೋಗಿಸ್ತಿದ್ದೇವೆ. ನಾಳೆಯಿಂದ ನೀವು ರುಬ್ಬಿ ಅಂತ ಹೇಳಿದ ಕೂಡಲೇ ಏನಾಗ್ತದೆ, ಮನೆಗೆ ಟೆನ್ಷನ್ ಆಗ್ಲಿಕ್ಕೆ, ಭಯ ಆಗ್ಲಿಕ್ಕೆ ಶುರು ಆಗ್ತದೆ. ಅಯ್ಯೋ ನನಗೆ ಬೆನ್ನು ನೋವು ಬಂದ್ರೆ, ಅಯ್ಯೋ ನಂಗೆ ಹಾಗಾದ್ರೆ ಹೀಗಾದ್ರೆ ಎಲ್ಲ ಟೆನ್ಷನ್ ಶುರು ಆಗ್ತದೆ. ಆದ್ರೆ ಯಾರ ಕಂಟ್ರೋಲ್ ಅಲ್ಲಿ ಇದ್ದೇವೆ ನಾವು ಆ ಮೆಷಿನ್ ಅನ್ನು ಕಂಟ್ರೋಲ್ ಮಾಡುವವರು. ಆದ್ರೆ ಆಕ್ಚುಲಿ ಆ ಮಷೀನೇ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅಂದ್ರೆ ನಾವು ಈ ವಸ್ತುಗಳ ದಾಸರಾಗ್ತಾ ಇದ್ದೇವೆ, ಕೋಪದ ದಾಸರಾಗ್ತಿದ್ದೇವೆ. ಸೂಕ್ಷ್ಮ ಆಗ್ಲಿ ಸ್ಥೂಲ ಆಗಿರ್ಲಿ, ಎರಡು ಸೂಕ್ಷ್ಮ ಮತ್ತು ಸ್ಥೂಲ ವಸ್ತುಗಳ ಮೇಲೆ ನಾವು ಪ್ರಭಾವ ಬೀರಿ ಅದರಿಂದ ಪ್ರಭಾವಕ್ಕೆ ಒಳಪಟ್ಟಿದ್ದೇವೆ ನಾವು. ಆದರೆ ಮಾಯಾ ಐಹಿಕ ಶಕ್ತಿಯ ಪ್ರಭಾವದಿಂದ ಜೀವಿಯು ಬಿಡುಗಡೆಯನ್ನು ಹೊಂದಿದಾಗ ಅದು ಮುಕ್ತಿಯನ್ನು ಪಡೆಯುತ್ತದೆ. ಅದಕ್ಕೆ ಹೇಗೆ ಆ ಮಾಯೆಯನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸುವುದೇ ಒಂದು ಮುಖ್ಯ ಅಂಗ. ಅಹಂಕಾರವು ಭೌತಿಕ ಮಾಯೆಯ ಪ್ರಭಾವದಿಂದ ನಾನು ಜಡವಸ್ತು, ಐಹಿಕ ಗಳಿಕೆಯೆಲ್ಲ ನನ್ನದು ಎಂದು ಯೋಚಿಸುತ್ತದೆ. ಅಹಂಕಾರ ಅಂತ ಹೇಳಿದ್ರೆ ಯಾವುದು? ಮಿಥ್ಯಾ ಅಹಂಕಾರವು ಮಾಯ ಪ್ರಭಾವದಿಂದ
ನಾನು ಜಡವಸ್ತು, ಐಹಿಕ ಗಳಿಕೆಯೆಲ್ಲ ನನ್ನದು ಎಂದು ಯೋಚಿಸುತ್ತದೆ. ಅದಕ್ಕೆ ತನ್ನ ಸಹಜ ಸ್ವರೂಪದ ಅರಿವಾದಾಗ ತಾನು ಎಲ್ಲ ರೀತಿಗಳಲ್ಲೂ ಭಗವಂತನೊಡನೆ ಒಂದಾಗುತ್ತೇನೆ ಎನ್ನುವ ಭಾವನೆಯನ್ನು ಸೇರಿದಂತೆ ಎಲ್ಲ ಐಹಿಕ ಯೋಚನೆಗಳಿಂದ ಮುಕ್ತವಾಗುತ್ತದೆ. ಭಗವಂತನ ಜೊತೆ ಒಂದಾಗುತ್ತೇನೆ ಅಂತ ಹೇಳೋದು ಕೂಡ ಐಹಿಕವೇ, ಆಧ್ಯಾತ್ಮಿಕ ಅಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಶಿಲ ಪ್ರಭುಪಾದರು. ಯಾಕಂತ ಹೇಳಿದ್ರೆ ಯಾಕೆ ಅದು ಭಗವಂತನ ಜೊತೆ ಒಂದಾಗ್ತೇನೆ ಅಂತ ಹೇಳುದು ಯಾಕೆ ಐಹಿಕ? ಯಾರಾದ್ರೂ ಹೇಳ್ತೀರಾ? ಅಲ್ಲಿ ಕೂಡ ನಾನೇ ಭಗವಂತ ಆಗುವ ಇದಿರ್ತದೆ ಪ್ರಭುಜಿ, ಉದ್ದೇಶ. ಅದೇ ಇರೋದಲ್ಲ, ಅಲ್ಲಿ ಹೋದ ಮೇಲೆ ನಾನೇ ಭಗವಂತ ಅಂತ ಹೇಳಿ, ಅಥವಾ ಭಗವಂತನೊಟ್ಟಿಗೆ ಸೇರಿದ್ರೆ ನಾನು ಭಗವಂತ. ಈಗ ನಾವೇ ಯೋಚನೆ ಮಾಡುದಿಲ್ವಾ, ಓ ಅವರು ಕೆಳಗೆ ಬಿದ್ರೆ ನಾನು ಅಲ್ಲೇ ಇದ್ರೆ ನಾನು, ಅವರು ಬೀಳ್ತಾ ಇದ್ದಾರಲ್ಲ ನಾನು ಸಹ ಬೀಳ್ತೇನೆ ಅಂತ ಹೇಳುದಿಲ್ಲ ನಾವು. ಒಬ್ಬನೇ ಬೀಳ್ಲಿಕ್ಕೆ ರೆಡಿ ಇಲ್ಲ. 10 ಜನ ಒಟ್ಟಿಗೆ ಹೋಗೋ, ಎಲ್ರಿಗೂ ಸಿಕ್ಕಿತಲ್ಲ ಪೆಟ್ಟು, ತೊಂದ್ರೆ ಇಲ್ಲ ಅಂತ ಹೇಳಿ, ಎಲ್ರಿಗೂ ಸಿಕ್ಕಿತಲ್ಲ ತೊಂದ್ರೆ ಇಲ್ಲ, ಖುಷಿ, ನಂಗೆ ಒಬ್ಬನಿಗೆ ಸಿಗುದಿಲ್ಲ. ಆ ರೀತಿಯಲ್ಲಿ 2 ರೀತಿಯಲ್ಲಿ, ಒಂದು ನಾನೇ ದೇವರಾಗ್ತೇನೆ, ಇನ್ನೊಂದು ಎಲ್ಲರೊಟ್ಟಿಗೆ ನಾನು ಕೂಡ ಸುಖ ಪಡ್ತೇನೆ, ಎಲ್ಲರೂ ದೇವರು ನಾನು ದೇವರು ಅಂತ ಹೇಳೋ ಚಿಂತನೆ. ಇದು ಅರ್ಥ ಏನು? ಇದು ಸುಖ ನನ್ನ ಸುಖಕ್ಕೋಸ್ಕರ ಅಷ್ಟೇ. ಎಕ್ಸ್ಟೆಂಡೆಡ್ ಸೆನ್ಸ್ ಗ್ರಾಟಿಫಿಕೇಶನ್ ಆರ್ ಸೆನ್ಸ್ ಗ್ರಾಟಿಫಿಕೇಶನ್. ಎಕ್ಸ್ಟೆಂಡೆಡ್ ಸೆನ್ಸ್ ಗ್ರಾಟಿಫಿಕೇಶನ್ ಅಂದ್ರೆ ನಾವೆಲ್ಲರೂ ಭಾರತೀಯರೆಲ್ಲ ಸುಖ ಪಡೋಣ ಅಂತ ಹೇಳುವಂಥದ್ದು, ಎಲ್ಲರೂ ಸುಖ ಪಡೋಣ, ಅದು ಎಕ್ಸ್ಟೆಂಡೆಡ್ ಸೆನ್ಸ್ ಗ್ರಾಟಿಫಿಕೇಶನ್. ಅಥವಾ ನಾವು ಜಗತ್ತಿನಲ್ಲಿರುವವರೆಲ್ಲ ಸುಖ ಪಡೋಣ, ಭಗವಂತನ ಹೆಸರೇ ಇಲ್ಲ ಅಲ್ಲಿ, ಭಗವಂತನ ಹೆಸರೇ ಇಲ್ಲ, ನಾವೆಲ್ಲರೂ ಸುಖ ಪಡೋಣ ಅಂತ ಹೇಳುವಂಥದ್ದು. ಈ ನಾವೆಲ್ಲ ಸುಖ ಪಡೋದಂದ್ರೆ ಎಂತ ಅರ್ಥ? ಎಲ್ಲರೂ ಮಾಡುವಾಗ ನನಗೂ ಸಿಗ್ತದಲ್ಲ ಅಂತ ಅರ್ಥ ಅಲ್ವಾ? ಆ ರೀತಿಯಲ್ಲಿ ತುಂಬಾ ತುಂಬಾ ಸೀರಿಯಸ್ ವಿಷಯ ಇದು. ಜೀವಿಯು ಕೃಷ್ಣನ ಹಲವು ಶಕ್ತಿಗಳಲ್ಲಿ ಒಂದು ಮಾತ್ರ. ಈ ಶಕ್ತಿಯು ಐಹಿಕ ಕಲ್ಮಶದಿಂದ ಬಿಡುಗಡೆಯಾದಾಗ ಅದು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತದೆ ಅಥವಾ ಮುಕ್ತವಾಗುತ್ತದೆ. ಗೀತೆ ಇದನ್ನು ದೃಢಪಡಿಸುತ್ತದೆ ಎಂದು ನಾವು ನಿರ್ಣಯಿಸಬಹುದು. ಈಗ ನಾವೆಲ್ಲ ಇದನ್ನ 10 ವರ್ಷದಿಂದ ಕೆಲವರು ಓದ್ತಿರ್ಬೋದು, ಒಂದು 20 ವರ್ಷದಿಂದ ಹೋಗ್ತಾ ಇರ್ಬೋದು, 4 ದಿವಸದಿಂದ ಓದ್ತಿರ್ಬೋದು. ಆದರೆ ನಾವು ಮನೆಗೆ ಹೋದ ಮೇಲೆ ಅಥವಾ ಏನೋ ಯಾವುದೋ ಒಂದು ಆಕ್ಟಿವಿಟಿ ಮಾಡುವಾಗ ಇದು ಮರ್ತು ಬಿಡ್ತೇವೆ ನಾವು. ಇದು ನಂದು ಅಂತಲೇ ಗೊತ್ತಾಗ್ತದೆ, ನಂದು ಅಂತ ಚಿಂತನೆ ನಮ್ದು. ಅದಕ್ಕೋಸ್ಕರ ನಾವು ಈ ಶಾಸ್ತ್ರವನ್ನ ಪುನಃ 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 ಕೇಳ್ತಾ 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 ಇರ್ಬೇಕು. ಯಾವತ್ತೂ ನಿಲ್ಲಿಸಬಾರ್ದು. ಬರೀ ಕತೆ ಕೇಳಿ ಬಿಡುದಲ್ಲ, ಕೃಷ್ಣನ ಕತೆ ಕೇಳಿ ಬಿಡುದಲ್ಲ, ಕೃಷ್ಣನ ಕಥೆಯ ಹಿಂದಿರುವ ರಹಸ್ಯವನ್ನ ತಿಳಿಬೇಕು ಅಂತ ಹೇಳಿದ್ರೆ ಕೃಷ್ಣ ತತ್ವ ಅರ್ಥ ಆಗ್ಬೇಕು. ತತ್ವ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶ್ರೀಮದ್ ಭಗವದ್ಗೀತೆಯನ್ನ ಫಸ್ಟಿಗೆ ಓದ್ಬೇಕು ಅಂತ ಯಾರು ಹೇಳಿದ್ದು? ಶಿಲ ಪ್ರಭುಪಾದರು. ಫಸ್ಟಿಗೆ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಮುಂದೆ ಹೋಗ್ಬೇಕು, ಸುಮ್ಮನೆ ಮುಂದೆ ಹೋಗಿ ಬೇರೆ ಬೇರೆ ಯಾವುದೋ ಓದುದಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ತತ್ವ ಅರ್ಥ ಆದ್ರೆ ಕತೆ ಅರ್ಥ ಆಗ್ತದೆ. ಇಲ್ಲಾರೆ ಕತೆ ಮಕ್ಕಳಿಗೆ ಹೇಳಿದ ಹಾಗೆ ಮಲಗುವಾಗ, ಬೆಡ್ ಟೈಮ್, ನಿದ್ದೆ ಮಾಡುವಾಗ, ಅದಕ್ಕೆ ಹೇಳಿದ್ದಾರೆ ಶಿಲ ಪ್ರಭುಪಾದರು ಬೆಡ್ ಟೈಮ್ ಅಲ್ಲಿ ಓದ್ಬೇಕು, ಆದ ಕಾರಣ ಕೃಷ್ಣನ ಥಾಟ್ ಬರ್ತದೆ ಅಂತ ಹೇಳಿ. ಆದ್ರೆ ತತ್ವ ಅರ್ಥ ಆಗದಿದ್ರೆ ಕೃಷ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ಆದ ಕಾರಣ ನಾವು ತತ್ವವನ್ನ ಚೆನ್ನಾಗಿ ಅರ್ಥ ಮಾಡುವಂತ ಒಂದು ಸಬ್ಜೆಕ್ಟ್ ಇದು, ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಈಗ ನಮಗೆ ಕ್ಲಿಯರ್ ಆಗ್ತಾ ಇದೆ ಯಾವುದು ಜೀವಶಕ್ತಿ, ಯಾವುದು ಜಡ ಪ್ರಕೃತಿ ಅಂತ ಹೇಳಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಮುಂದೆ ಶ್ರೀಮದ್ ಭಾಗವತ ಆಗಿರ್ಲಿ, ಚೈತನ್ಯ ಚರಿತಾಮೃತ ಆಗ್ಲಿ, ಈ ರೀತಿಯ ಪುಸ್ತಕಗಳನ್ನು ಓದುವಾಗ ನಮಗೆ ತುಂಬಾ ಕ್ಲಿಯರ್ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಇದು ಕ್ಲಿಯರ್ ಆಗಿಲ್ಲ ಅಂದ್ರೆ ಅಲ್ಲಿ ಹೋದ ಮೇಲೆ ಕೃಷ್ಣ ಯಾಕೆ ಹಾಗೆ ಮಾಡಿದ, ಕೃಷ್ಣ ಯಾಕೆ ಬಟ್ಟೆಯನ್ನ ಅಂದ್ರೆ ದುಕೂಲ ಏನ್ ಹೇಳ್ತಾರೆ ಅದಕ್ಕೆ, ಚಿಕ್ಕ ಮಕ್ಕಳ ಬಟ್ಟೆಯನ್ನ ಯಾಕೆ ಅಪಹರಣ ಮಾಡಿದೆ, ಈ ತರ ಎಲ್ಲ ಪ್ರಶ್ನೆಗಳು. ಯಾಕೆ ಪ್ರಶ್ನೆ ಬಂತು? ಭಗವದ್ಗೀತೆ ಕ್ಲಿಯರ್ ಆಗಿಲ್ಲ ಅಂತ ಅರ್ಥ, ABCD ಅರ್ಥ ಆಗಿರ್ಲಿಲ್ಲ ಅಂತ ಅರ್ಥ. ಸೊ ಇಲ್ಲಿಗೆ ನಿಲ್ಸೋಣ ಇವತ್ತು. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. 1 ನಿಮಿಷ ಇದೆ.